ಬಳಕೆದಾರರೇ ಎಚ್ಚರ ಎಚ್ಚರ, ನಿಮ್ಮ ಫೇಸ್ಬುಕ್ ಮಾಹಿತಿ ಕದೀತಾ ಇದೆಯಂತೆ ಕಾಂಗ್ರೆಸ್. ನಿಮ್ಮ ಖಾಸಗಿ ಮಾಹಿತಿಯೆಲ್ಲ ಕಾಂಗ್ರೆಸ್ ಬುಟ್ಟಿಯೊಳಗೆ ಸೇರ್ತಾ ಇದೆ. ಕರ್ನಾಟಕ ಮತ್ತು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಈ ಮೂಲಕ ಅಡ್ಡದಾರಿಯನ್ನ ಹಿಡಿತಾ ಇದೆ ಅನ್ನೋದಾಗಿ ಮಾಹಿತಿ ಲಭ್ಯ ಆಗಿದೆ. ಕೇಂಬ್ರಿಡ್ಜ್ ಅನಾಲಿಟಾ ಅನ್ನುವಂತಹ ಸಂಸ್ಥೆಯೊಂದಿಗೆ ಕಾಂಗ್ರೆಸ್ ಒಳ ಒಪ್ಪಂದವನ್ನ ಮಾಡಿಕೊಂಡಿದೆ. ಅಮೆರಿಕ ಎಲೆಕ್ಷನ್ ಮೇಲೆ ಇದೇ ಸಂಸ್ಥೆ ಸಾಕಷ್ಟು ಪ್ರಭಾವ ಬೀರಿತ್ತು ಅನ್ನೋದಾಗಿ ಕೂಡ ಮಾಹಿತಿ ಲಭ್ಯ ಆಗಿತ್ತು. ಡೊನಾಲ್ಡ್ ಟ್ರಂಪ್ ಅವರನ್ನ ಅಧ್ಯಕ್ಷರನ್ನಾಗಿ ಇದೇ ಸಂಸ್ಥೆ ಮಾಡೋದಕ್ಕೆ ಮಾಡಿತ್ತು. ಜೊತೆಗೆ ಇದರ ಪ್ರಭಾವ ಸಾಕಷ್ಟು ಮಟ್ಟಿಗೆ ಇತ್ತು ಅನ್ನೋದಾಗಿ ಕೂಡ ಹೇಳಲಾಗ್ತಾ ಇತ್ತು. ಭಾರತದಲ್ಲೂ ಕೂಡ ಎಲೆಕ್ಷನ್ ಗೆಲ್ಲೋದಕ್ಕೆ ಈ ಸಂಸ್ಥೆಯೊಂದಿಗೆ ಕಾಂಗ್ರೆಸ್ ಒಳ ಒಪ್ಪಂದವನ್ನ ಮಾಡಿಕೊಂಡಿದೆ ಅನ್ನೋದಾಗಿ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಫೇಸ್ಬುಕ್ ಬಳಕೆದಾರರ ಖಾಸಗಿ ಮಾಹಿತಿಗಳನ್ನ ಕದೀತಾ ಇದೆಯಾ? ಹಾಗಾದ್ರೆ ರಾಹುಲ್ ಗಾಂಧಿ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನಲ್ಲಿ ಈ ಸಂಸ್ಥೆಯ ಪಾತ್ರ ಏನು? ಹಾಗಾದ್ರೆ ಮಾರ್ಕ್ ಜುಕರ್ಬರ್ಗ್ ಅವರೇ, ನಾವು ಸುಮ್ಮನಿರೋದಿಲ್ಲ ಅನ್ನೋದಾಗಿ ಇದೀಗ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಫೇಸ್ಬುಕ್ ಮಾಹಿತಿ ಕದೀತಾ ಇದ್ದಿದ್ದು ಸಾಬೀತಾದ್ರೆ ನಿಮ್ಮನ್ನ ವಿಚಾರಣೆಗೆ ಕರಿಬೇಕಾಗುತ್ತೆ ಅಂತ ಕೇಂದ್ರ ಕಾನೂನು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್ ನನ್ನ ಜೊತೆ ಜಾಯಿನ್ ಆಗ್ತಾರೆ. ಅಕ್ಷಯ್, ಹಾಗಿದ್ರೆ ಇದು ನಿಜಾನಾ ಅಂತ ಹೇಳಿ? ಮುಖ್ಯವಾಗಿ ಕ್ಷಮೆ ಏನಂತ ಹೇಳಿದ್ರೆ, ಕ್ಯಾಂಬ್ರಿಡ್ಜ್ ಅನಾಲಿಟಿಕ್ ಎನ್ನುವಂತ ಕಂಪನಿ ಏನಿದೆ ಇದು ಇತ್ತೀಚಿನ ಕೆಲವು ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿರುವಂತದ್ದು. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಅಮೆರಿಕದ ಅಧ್ಯಕ್ಷ ಚುನಾವಣೆ ಏನಿತ್ತು ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಕಡೆಯ ಕ್ಷಣದಲ್ಲಿ ಇಡೀ ಮತ ಟ್ರಂಪ್ ಪರ ತಿರುಗಲಿಕ್ಕೆ ಮುಖ್ಯವಾಗಿ ಈ ಫೇಸ್ಬುಕ್ ಕ್ಯಾಂಪೇನ್ ತುಂಬಾ ಮುಖ್ಯವಾಗಿ ಕಾರಣ ಆಯ್ತು ಎನ್ನುವಂಥದ್ದು ಒಂದು ಆರೋಪ. ಅಂತ ಹೇಳಿದ್ರೆ ಕ್ಯಾಂಬ್ರಿಡ್ಜ್ ಅನಾಲಿಟಿಕ್ ಎನ್ನುವಂತಹ ಕಂಪನಿ ಏನಿದೆ ಅದು ಫೇಸ್ಬುಕ್ ನಲ್ಲಿ ಬಂದಂತಹ ಮಾಹಿತಿಗಳನ್ನ ಆಧರಿಸಿ ಅದನ್ನ ಲೆಕ್ಕಾಚಾರ ಹಾಕಿ ಜನಸಾಮಾನ್ಯರು ಅಂತ ಹೇಳಿದ್ರೆ ಮತದಾರರ ಮೇಲೆ ಪ್ರಭಾವ ಬೀರಲಿಕ್ಕೆ ಯಾವುದೆಲ್ಲ ರಣತಂತ್ರಗಳನ್ನು ರೂಪಿಸಬೇಕು ಎನ್ನುವಂತದ್ರ ಬಗ್ಗೆ ಆ ಡೊನಾಲ್ಡ್ ಟ್ರಂಪ್ ನೇತೃತ್ವದ ರಿಪಬ್ಲಿಕ್ ಪಾರ್ಟಿಗೆ ಆ ಸಂದರ್ಭದಲ್ಲಿ ಸಹಾಯವನ್ನ ಮಾಡಿತ್ತು ಎನ್ನುವಂತ ಒಂದು ಗಂಭೀರ ಆರೋಪ ಈಗ ಅಮೆರಿಕದಲ್ಲಿ ಕೇಳಿ ಬಂದಿರುವಂತದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕದಲ್ಲಿ ತನಿಖೆ ನಡೀತಿದೆ. ಇದೇ ವಿಷಯ ಈಗ ಕರ್ನಾಟಕದಲ್ಲೂ ಕೂಡ, ಇದು ಭಾರತದಲ್ಲೂ ಕೂಡ ಸುದ್ದಿ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಈ ಕಂಪನಿಯ ಜೊತೆಗೆ ಕೈ ಜೋಡಿಸಿದೆ. ಅಂತ ಹೇಳಿದ್ರೆ ಭಾರತದಲ್ಲಿ ಇರ್ತಕ್ಕಂತಹ ಮತದಾರರು, ವಿಶೇಷವಾಗಿ ಕರ್ನಾಟಕದ ಚುನಾವಣೆ ಏನಿದೆ ಅದ್ರ ಮೇಲೆ ಪರಿಣಾಮ ಬೀರುವ ಸಲುವಾಗಿ ಫೇಸ್ಬುಕ್ ನಲ್ಲಿ ಯಾರೆಲ್ಲ ಅಕೌಂಟ್ ಗಳನ್ನ ಹೊಂದಿದ್ದಾರೆ, ಫೇಸ್ಬುಕ್ ಬಳಕೆ ಯಾರು ಮಾಡ್ತಿದ್ದಾರೆ ಅವರ ಮೇಲೆ ಪಕ್ಷದ ಪರವಾಗಿ ಅಭಿಪ್ರಾಯ ಮೂಡುವ ಸಲುವಾಗಿ ಒಂದು ರೀತಿಯ ರಣತಂತ್ರಗಳನ್ನ ಹೆಣಿಲಿಕ್ಕೆ ಕ್ಯಾಂಬ್ರಿಡ್ಜ್ ಅನಾಲಿಟಿಕ್ ಎನ್ನುವಂತ ಕಂಪನಿಯ ಜೊತೆಗೆ ಕೈ ಜೋಡಿಸಿದೆ ಎನ್ನುವಂಥದ್ದು ಇವತ್ತು ರವಿಶಂಕರ್ ಪ್ರಸಾದ್ ಮಾಡಿರ್ತಕ್ಕಂಥ ಗಂಭೀರ ಆರೋಪ. ಇದು ನಿಜಕ್ಕೂ ದೊಡ್ಡ ಆಘಾತಕಾರಿ ಸುದ್ದಿ. ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ತಮ್ಮ ಫೇಸ್ಬುಕ್ ಮಾಹಿತಿ ಯಾರಿಗೆ ಹೋಗ್ತಾ ಇದೆ ಎನ್ನುವಂತ ಮಾಹಿತಿ ಇರಲ್ಲ. ಒಂದು ವೇಳೆ ಅದನ್ನ ಯಾರೋ ಕದೀತಿದ್ದಾರೆ ಅಂತ ಹೇಳಿದ್ರೆ ಅದರ ಮೇಲೆ ಯಾರೋ ನಿಯಂತ್ರಣವನ್ನ ಹೊಂದಿದ್ದಾರೆ ಅಂತೇಳಿ ಅರ್ಥ. ಓಕೆ ಅಕ್ಷಯ್, ನನ್ನ ಜೊತೆ ಹಾಗೆ ಸಂಪರ್ಕದಲ್ಲಿರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಕೇವಲ ಕಾಂಗ್ರೆಸ್ ಮಾತ್ರವಲ್ಲ, ಬಿಜೆಪಿ ಮತ್ತು ಜೆಡಿಯು ಕೂಡ ಇದೇ ಹಾದಿಯನ್ನ ಹಿಡಿದಿರೋ ರೀತಿ ಕಾಣಿಸ್ತಾ ಇದೆ. ಕೇಂಬ್ರಿಡ್ಜ್ ಅನಾಲಿಟಿಕಾ ಗಿರಾಕಿಗಳ ಪಟ್ಟಿಯಲ್ಲಿ ಕಾಂಗ್ರೆಸ್ ಮಾತ್ರವಲ್ಲ, ಬಿಜೆಪಿ ಮತ್ತು ಜೆಡಿಯು ಕೂಡ ಸೇರ್ಕೊಂಡಿದೆ. ಬಿಜೆಪಿಯಿಂದಲೂ ಕೂಡ ಫೇಸ್ಬುಕ್ ಬಳಕೆದಾರರ ಮಾಹಿತಿ ಕಳ್ಳತನ ಆಗ್ತಾ ಇದೆ ಅನ್ನೋದಾಗಿ ಮಾಹಿತಿ ಲಭ್ಯ ಆಗಿದೆ. ಜೆಡಿಯು ಕೂಡ ಇದೇ ಕೆಲಸಕ್ಕೆ ಕೈ ಹಾಕಿದೆ. ಬನ್ನಿ, ಮತ್ತಷ್ಟು ಮಾಹಿತಿಗಾಗಿ ನೇರವಾಗಿ ಮತ್ತೆ ಅಕ್ಷಯ್ ಜೊತೆ ಸಂಪರ್ಕವನ್ನು ಬೆಳೆಸ್ತಾ ಇದ್ದೇನೆ. ಅಕ್ಷಯ್, ಹಾಗಿದ್ರೆ ಕೇವಲ ಕಾಂಗ್ರೆಸ್ ಮಾತ್ರವಲ್ಲ, ಬಿಜೆಪಿ ಮತ್ತು ಜೆಡಿಯು ಕೂಡ ಇದೇ ಹಾದಿಯನ್ನು ಹಿಡಿದಿದೆ ಅಂತ ಹೇಳಿ? ಖಂಡಿತವಾಗಿ ಕ್ಷಮ. ಈಗ ಬರ್ತಿರ್ತಕ್ಕಂಥ ಕ್ಯಾಂಬ್ರಿಡ್ಜ್ ಅನಾಲಿಟಿಕ್ ಎನ್ನುವ ಕಂಪನಿಯ ಕ್ಲೈಂಟ್ಸ್ ಗಳ ಪಟ್ಟಿಯಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಯು ಭಾರತದ ಪ್ರಮುಖ 3 ಪಕ್ಷಗಳಿರುವಂತದ್ದು. ಮುಖ್ಯವಾಗಿ ಇದರಲ್ಲಿ ಏನು ಅಂತ ಹೇಳಿದ್ರೆ ಫೇಸ್ಬುಕ್ ನಲ್ಲಿ ಕ್ಯಾಂಪೇನ್ ಮಾಡುವಂತದ್ದು, ಒಬ್ಬರ ಪರ ಅಭಿಪ್ರಾಯವನ್ನ ರೂಪಿಸುವಂತದ್ದು, ಆ ಮುಖಾಂತರ ಈಗ ಫ್ಯಾನ್ ಫಾಲೋವರ್ಸ್ ಎಲ್ಲ ಯಾರೆಲ್ಲ ಇರ್ತಾರೆ, ಭಕ್ತರು ಅಂತೇಳಿ ಯಾರನ್ನೆಲ್ಲ ಕರೀತೀವಿ ಅಂತವರ ಸಂಖ್ಯೆಯನ್ನ ಜಾಸ್ತಿ ಮಾಡುವಂತದ್ದು. ಯಾರೊಬ್ಬ ಪರ, ಉದಾಹರಣೆಗೆ ಮೋದಿ ಪರ ಆದ್ರೆ ಮೋದಿ ಪರ, ರಾಹುಲ್ ಗಾಂಧಿ ಪರ ಆದ್ರೆ ರಾಹುಲ್ ಗಾಂಧಿ ಪರ, ಈ ತರ ಅಭಿಪ್ರಾಯವನ್ನ ಮೂಡಿಸುವ ಮತ್ತೆ ಅವರ ಬಗ್ಗೆ ಹೆಚ್ಚಿನ ಪ್ರೀತಿ, ಒಲವು, ಅಭಿಮಾನವನ್ನ ಏನೋ ಹರಡುವಂತ ಒಂದು ತಂತ್ರಗಾರಿಕೆ ನಡೀತಾ ಇರುವಂತದ್ದು. ಇದರಲ್ಲಿ ಈ ಕ್ಯಾಂಬ್ರಿಡ್ಜ್ ಅನಾಲಿಟಿಕ್ ಎನ್ನುವಂತ ಕಂಪನಿಯ ಜೊತೆಗೆ
ಬಿಜೆಪಿ ಕೂಡ ಒಪ್ಪಂದ ಮಾಡಿಕೊಂಡಿದೆ ಎನ್ನುವಂಥದ್ದು ಸ್ವತಃ ಏನು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥೆ ರಮ್ಯಾ ಅವರ ಆರೋಪ. ಜೊತೆಗೆ ಕ್ಲೈಂಟ್ಸ್ ಗಳ ಪಟ್ಟಿಯಲ್ಲಿ, ಕ್ಯಾಂಬ್ರಿಡ್ಜ್ ಅನಾಲಿಟಿಕಾ ಕ್ಲೈಂಟ್ಸ್ ಗಳ ಪಟ್ಟಿಯಲ್ಲಿ ಬಿಜೆಪಿ ಕೂಡ ಇರುವಂತದ್ದು, ಜೆಡಿಯು ಕೂಡ ಇರುವಂತದ್ದು. ಹೀಗಾಗಿ ಇವತ್ತಿನ ರವಿಶಂಕರ್ ಪ್ರಸಾದ್ ಆರೋಪ ಏನಿದೆ ಅದು ಒಂದು ಹಂತದಲ್ಲಿ ಬಿಜೆಪಿ ಬರೀ ಆರೋಪಕ್ಕೆ ಮಾತ್ರ ಸೀಮಿತ ಆಗಿದ್ಯಾ? ಏನಾದ್ರು ಪ್ರೂಫ್ ಸಿಕ್ಕಿದ್ಯಾ? ಕ್ಲೈಂಟ್ಸ್ ಗಳ ಪಟ್ಟಿಯಲ್ಲಿ ಬಿಜೆಪಿ ಕೂಡ ಇರುವಂತದ್ದು, ಕಾಂಗ್ರೆಸ್ ಇರುವಂತದ್ದು, ಜೊತೆಗೆ ಜೆಡಿಯು ಕೂಡ ಇರುವಂತದ್ದು. ಅಂತ ಹೇಳಿದ್ರೆ ಈ ಮೂರು ಪಕ್ಷಗಳು ಕೂಡ ಸಂಬಂಧಪಟ್ಟಂತಹ ಸಂಸ್ಥೆಯ ಜೊತೆಗೆ ಕೈ ಜೋಡಿಸಿರುವಂತದ್ದು. ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಯಾವ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕದ್ದು ಪ್ರಚಾರ ಮಾಡುವಂತ ಕೆಲಸವನ್ನ ಕ್ಯಾಂಬ್ರಿಡ್ಜ್ ಅನಾಲಿಟಿಕಾ ಮಾಡ್ತು, ಅದೇ ರೀತಿಯಾದಂತಹ ತಂತ್ರವನ್ನ ಈ ಮೂರು ಪಕ್ಷಗಳ ಪರವಾಗಿ ಭಾರತದಲ್ಲಿ ಕ್ಯಾಂಬ್ರಿಡ್ಜ್ ಅನಾಲಿಟಿಕಾ ಮಾಡ್ತಿದೆ ಎನ್ನುವಂತ ಒಂದು ಆರೋಪ ಏನು ಇತ್ತು, ಅದಕ್ಕೀಗ ಪುಷ್ಟಿ ಸಿಕ್ಕಿದೆ. ಥ್ಯಾಂಕ್ ಯು ಅಕ್ಷಯ್.